ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ವಯೋವೃದ್ಧರಿಗೆ ಹಣದ ವಹಿವಾಟು ನಡೆಸಲು ಹಳ್ಳಿಯ ಅಂಚೆ ಕಚೇರಿಯು ಆಧಾರ ಸ್ತಂಭ. ಹಣ ಭದ್ರತೆಯ ನಂಬಿಕೆ ಮೇಲೆ ವಯೋವೃದ್ಧರು ಅಂಚೆ ಕಚೇರಿಯನ್ನು ಅವಲಂಬಿಸಿರುತ್ತಾರೆ. ಇಂತಹ ಮುಗ್ಧ ಜನರಿಗೆ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿರುವ ಘಟನೆ ನಡೆದಿದೆ. ಕೇಂದ್ರ ಸರ್ಕಾರದ ಅಂಚೆ ಕಚೇರಿ ಅಧಿಕಾರಿಗಳ ಎಡವಟ್ಟಿನಿಂದ ಅನಕ್ಷರಸ್ತೆ ಮಹಿಳೆಗೆ ಸಹಾಯಕ ಪೋಸ್ಟ್ ಮಾಸ್ಟರ್ ಹುದ್ದೆಯನ್ನು ನೀಡಲಾಗಿದೆ. 5ನೇ ತರಗತಿ ಓದಿರುವ ಮಹಿಳೆ ಅಂಚೆ ಕಚೇರಿ ಕೆಲಸ ನಿರ್ವಹಿಸಲು ಬರದೆ ತನ್ನ ಮಗನಿಗೆ ಪೋಸ್ಟ್ ಆಫೀಸ್ ವಹಿವಾಟು ವಹಿಸಿದ್ದಾರೆ. ಮಗ ಬರೋಬ್ಬರಿ 10 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಮಹಿಳಾ ಮತ್ತು ಪುರುಷ ವಯೋವೃದ್ಧರಿಗೆ ವಂಚಿಸಿ ಪರಾರಿಯಾಗಿರುವ ಘಟನೆ ನಾಗಮಂಗಲ ತಾಲೂಕಿನ ಲಾಳನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಿರೆಕೆರೆ ಗ್ರಾಮದಲ್ಲಿ ನಡೆದಿದೆ. ಕೇಂದ್ರ ಸರ್ಕಾರದ ಅಂಚೆ ಕಚೇರಿ ಗ್ರಾಮೀಣ ಪ್ರದೇಶದಲ್ಲಿ ನಂಬಿಕೆ ಕಳೆದುಕೊಳ್ಳುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಘಟನೆಯ ವಿವರ ಹೀಗಿದೆ ನೋಡಿ. ಬಿದಿರೆಕೆರೆ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮುಖ್ಯ ಪೋಸ್ಟ್ ಆಫೀಸರ್ ಕಾರ್ಯನಿರ್ವಹಿಸುತ್ತಿದ್ದ. ಇವರ ನಿಧನದ ನಂತರ 5ನೇ ತರಗತಿ ಓದಿರುವ ಪತ್ನಿ ಸುನಂದಮ್ಮ ತಮ್ಮ ಪ್ರಭಾವವನ್ನು ಬಳಸಿ ಸಹಾಯಕ ಪೋಸ್ಟ್ ಮಾಸ್ಟರ್ ಹುದ್ದೆಯನ್ನು ಪಡೆದಿರುತ್ತಾರೆ. ಓದಲು ಬರೆಯಲು ಬಾರದೆ ಇವರು ತನ್ನ ಮಗನಾದ ದೊರೆಸ್ವಾಮಿ ಅಲಿಯಾಸ್ ರಾಜುಗೆ ಪೋಸ್ಟ್ ಆಫೀಸ್ ಕಾರ್ಯಾಲಯದ ಕೆಲಸವನ್ನು ನಿರ್ವಹಿಸಲು ಬಿಟ್ಟಿದ್ದಾರೆ. ಇದರ ದುರುಪಯೋಗ ಮಾಡಿಕೊಂಡ ರಾಜು ಗ್ರಾಮೀಣ ಪ್ರದೇಶದ ವಯೋವೃದ್ಧ ಪುರುಷ ಮತ್ತು ಮಹಿಳೆಯರಿಗೆ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿ ಪರಾರಿಯಾಗಿರುವ ಘಟನೆ ನಡೆದಿದೆ. 17 ವರ್ಷ. ಏನು ಓದಿದ್ದೀರಿ? 5ನೇ ಕ್ಲಾಸ್ ಓದಿದ್ದೀರಾ? ಯಾರು ನಿಮ್ಮ ಅಪಾಯಿಂಟ್ ಮಾಡಿದ್ದು? ಟ್ರಾನ್ಸ್ಫರ್ ಹಾಂ, ಹೆಂಗೆ ಸಿಕ್ತು ನಿಮಗೆ ಕೆಲಸ? ಗೌಡ್ರ ಕೆಲಸ ನಮಗೆ ಸಿಕ್ಕಿದೆ. ಯಾವ ಗೌಡ್ರ ಕೆಲಸ? ನಮ್ಮ ಯಜಮಾನ್ರು. ನಿಮ್ಮ ಯಜಮಾನ್ರ ಕೆಲಸ. ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಮೊದಲು ಎಷ್ಟು ವರ್ಷ ಕೆಲಸ ಮಾಡಿದ್ರು ನಿಮ್ಮ ಯಜಮಾನ್ರಲ್ಲಿ? ಒಂದು 25 ವರ್ಷ ಮಾಡಿರ್ಬೇಕು. ಹಾಂ, ನೀವು ಕೆಲಸ ಮಾಡ್ತಿದ್ರ ಇಲ್ಲಿ? ನಿಮ್ಮ ನೇಮಕ ಮಾಡೋದ್ಮೇಲೆ ಯಾರು ಕೆಲಸ ಮಾಡ್ತಿದ್ರಿ ಇಲ್ಲಿ? ನೀವೇ? ನಿಮ್ಮ ಮಗ? ಗೌಡ್ರು ಒಬ್ಬ ನಾವೇ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? 16 ವರ್ಷ ಆಗಿರ್ಬೇಕು. 16 ವರ್ಷ. ನೀವು ಒಬ್ಬರೇ ಮಾಡ್ತಿದ್ರ ಇಲ್ಲಿ? ಏನಾಗಿ? ಪೋಸ್ಟ್ ಮ್ಯಾನ್ ಆಗಿ. ನಿಮ್ಮ ಮಗ? ಮಗ ನಾವು ಓದಿಲ್ವಲ್ಲ, ಎಜುಕೇಶನ್ ಜಾಸ್ತಿ ಅಂತ ನಮ್ಮ ಜೊತೆ ಇದ್ರು ಅವರು. ಎಲ್ಲಿ? ಇಲ್ಲೇ ಕೆಲಸ ಮಾಡ್ಕೊಂಡು. ಏನು ಕೆಲಸ ಮಾಡ್ತಿದ್ರು? ಈ ಪೋಸ್ಟ್ ಮ್ಯಾನ್ ಕೆಲಸನೇ. ಯಾರು ನೇಮಕ ಮಾಡಿದ್ದು ಅವ್ರನ್ನ? ಸರ್ ನಾವೇ ಕಳಿಸಿದ್ದು. ಹಾಂ, ನೀವು ಮಾಡ್ತಾರೆ ನಮ್ಗೆ ಗೊತ್ತಾಗಿಲ್ಲ. ಏನು ಮಾಡೋಣ ಈಗ? ಏನು ಮಾಡೋದು? ಬಿದಿರೆಕೆರೆ ಪೋಸ್ಟ್ ಆಫೀಸ್ ಕಚೇರಿಗೆ ಸುತ್ತಮುತ್ತ 16 ಹಳ್ಳಿಗಳು ಒಳಪಡುತ್ತವೆ. ವಂಚನೆಗೆ ಒಳಗಾದ ಮಹಿಳೆಯರು ತಿಳಿಸಿರುವಂತೆ RD, FD, OAP, ವಿಧವಾ ವೇತನ ಈ ಎಲ್ಲ ಹಣವನ್ನು ನಮಗೆ ವಂಚಿಸಲಾಗಿದೆ. ಬಣ್ಣ ಬಣ್ಣದ ಮಾತುಗಳನ್ನು ಆಡುತ್ತಾ ಹಣವನ್ನು ಪಡೆದು ಬುಕ್ ಮತ್ತು ರಶೀದಿ ನಂತರ ಕೊಡುತ್ತೇನೆ ಎಂದು ಹೇಳುತ್ತಿದ್ದ. ಈಗ ನೋಡಿದರೆ ಹಣವೂ ಇಲ್ಲ, ದಾಖಲೆಯೂ ಇಲ್ಲ ಎಂದು ಕಣ್ಣೀರು ಹಾಕುತ್ತಾ ಈ ವಂಚನೆಗೆ ಮುಖ್ಯ ಪೋಸ್ಟ್ ಆಫೀಸ್ ಕಚೇರಿಯ ಅಧಿಕಾರಿಗಳು ಬೇಜವಾಬ್ದಾರಿತನ ಕಾರಣ ಎಂದು ಹಣ ಕಳೆದುಕೊಂಡ ವಯೋವೃದ್ಧರು ಆರೋಪ ಮಾಡಿದ್ದಾರೆ. ಡಿಗ್ರಿ ಮಾಡ್ತಿದ್ದೀನಿ, ಸೆಕೆಂಡ್ ಇಯರ್ ಮಾಡ್ತಿರೋದು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು 11 ಜಾಯ್ನ್ ಆಗಿದ್ದು. ಅದಕ್ಕಿಂತ ಮುಂಚೆ ಯಾರು ಮಾಡ್ತಿರೋ ಅದ್ರ ಬಗ್ಗೆ ನನಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಧಾ ಅನ್ನೋರು ABPM ಇಲ್ಲಿ ವರ್ಕ್ ಮಾಡ್ತಿರೋದು. ಸೊ ಅವ್ರ ಜೊತೆನಲ್ಲಿ ಅವ್ರ ಮಗ ಕೆಲಸ ಮಾಡ್ತಿದ್ರಂತಲ್ಲ, ನಿಜ ಮೇಡಮ್? ಸರ್ ಏನು ಹೇಳಿ? ಸುಧಾ ಅವರ ಜೊತೆನಲ್ಲಿ ಅವರ ಮಗ ಕೂಡ ಕೆಲಸ ಸರ್ ಅಂತಂದ್ರೆ ಮೊದಲು ಮಾಡ್ತಿದ್ರು, ಅದಾದ್ಮೇಲೆ ಒಂದು ಸ್ವಲ್ಪ ಮಧ್ಯ ಮಾಡ್ತಿದ್ರು, ಅದ್ ಬಿಟ್ರೆ ಇವರೇ ಮಾಡ್ತಿದ್ರು. ನೀವು ಇದ್ದಾಗಲೂ ಆತ ಕೆಲಸ ಆತ ಮಾಡ್ತಿದ್ದ? ಏನ್ ಕೆಲಸ ಮಾಡ್ತಿದ್ದ ಅಂತ? ABPM ಅವ್ರ ಕೆಲಸ. ಯಾರು ಮೇಡಮ್? ರಾಜು ಅಂತ. ಎಷ್ಟು ದಿವಸ ಮಾಡಿದ್ರು ನಿಮ್ಮ ಜೊತೆನಲ್ಲಿ? ನಿಮ್ಮ ಜೊತೆನಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ರು? ಅಂದ್ರೆ ಸ್ವಲ್ಪ ದಿನ ವರ್ಕ್ ಮಾಡಿದ್ರೆ, ಅದ್ ಬಿಟ್ರೆ ಇವರೇ ಮಾಡ್ತಿದ್ರು. ಅಲ್ಲ, ನೀವು ಇಲ್ಲಿಗೆ ಬಂದ ನಂತರನೂ ಆತ ಕೆಲಸ ಮಾಡ್ತಿದ್ದ ನಿಮ್ಮ ಜೊತೆನಲ್ಲಿ? ಏನ ಕೆಲಸ ಮಾಡ್ತಿದ್ದ? ಅಂದ್ರೆ ಲೆಟರ್ ಕೊಡೋದಷ್ಟೇ ಸರ್ ಅವ್ರು ಮಾಡ್ತಿದ್ರು. ಲೆಟರ್ ಕೊಡ, ಬೇರೆ ವರ್ಕ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಅಲ್ಲಲ್ಲ ಮೇಡಮ್, ಈಗ ಕೆಲವರೆಲ್ಲ ಅಲ್ಲಲ್ಲ, ಅವ್ರಿಬ್ಬರದ್ದು ಒಂದು 10,000, ಅವನದು ಒಂದು 15,000, ನಂದು ಒಂದು 10,000 ಫಿಕ್ಸೆಡ್ ಇಟ್ಟಿದ್ದು. ಏನು ನಮಗೆ ಬುಕ್ನೇ ಕೊಟ್ಟಿಲ್ಲ ಸರ್. ಅಲ್ಲೇ 9 ತಿಂಗಳು ನಾನು ದುಡ್ಡು ಕಟ್ಟಿ 9 ತಿಂಗಳಿಂದ ಬುಕ್ಕೇ ಇಲ್ಲ. ಹಿಂಗೆ ಕೇಳಕ್ಕೆ ಹೋದಾಗೆಲ್ಲ ಬಂದಾಗ ಕೇಳೋದಕ್ಕೆ ಕೊಡ್ತೀವಿ, ಬುಕ್ ಬಂದಿಲ್ಲ, ಇದು ಇಂಟ್ರ್ ಮಾಡ್ಕೊಂಡಿದ್ದೀವಿ, ಅದು ಯಾವುದೋ ಬುಕ್ಕಿಗೆ ನೀವು ಹೆದರ್ಕೋಬೇಡಿ ಅಂತ ಹೇಳಿದರು. ಈಗ ಸಿಕ್ಕೇ ಇಲ್ವ ಸರ್ ಅವ್ರು ಹೋದ್ಮೇಲೆ? ನಾನು ದಿವಸ ಬರ್ತಿದ್ದೆ ಮೇಡಮ್ ಅವ್ರನ್ನ ಕೇಳಿ. ಏನು ಹೇಳ್ತಾರೆ? ಇವ್ರಿಗೆ ಗೊತ್ತಿಲ್ಲ, ಇವ್ರು ಈಗ ಹೊಸ್ದಾಗಿ ಬಂದವ್ರೆ. ಅವರು ಬುಕ್ ಬಂದಾಗ ಕೊಡ್ತೀವಿ ಅಂತ ಹೇಳಿದರು ನಮಗೆ. ಅಷ್ಟೇ, ನಿಮ್ಮ ಬುಕ್ ನಾವೇನು ತಿನ್ಕೊಳಕ್ಲ, ಬುಕ್ ಬಂದಾಗ ನಿಮಗೆ ಕೊಡ್ತೀವಿ, ಇನ್ನೂ ಬಂದಿಲ್ಲ, ಇಂಟ್ರಿ ಕಳಿಸಿದ್ದೀವಿ ಅಂತ ಹೇಳಿದರು. ನಿಮ್ಗೇನು ಬರ್ತಿತ್ತು ದುಡ್ಡು?
ನಾವು ಹಿಂಗೆ ಕೂಲಿ ಎಮ್ಮೆ ಬೆಣ್ಣೆ ಯಾವ್ಯಾವ್ದನ್ನ ಮಾಡಿಕೊಂಡು ಮೊಮ್ಮಕ್ಳಲ್ವೇ ತಾಯಿರು ಏನು ಮಾಡಿದ್ರು ಅಜ್ಜಿರು ಅಂತಾರೆ ಅಂದ್ಬಿಟ್ಟು ನಾವು 6 ಕಾಸು 3 ಕಾಸ. ಹಣ ಕಳೆದುಕೊಂಡವರ ಪಟ್ಟಿಯಂತೆ ಬಿದಿರಕೆರೆ ಗ್ರಾಮದ ಮಂಜಮ್ಮ 4 ಲಕ್ಷ, ಕೆಂಪಮ್ಮ 1.5 ಲಕ್ಷ, ಜಯಮ್ಮ 22,000, ನಿಂಗಪ್ಪ 50, ಪಂಕಜ 25, ಲಕ್ಷ್ಮಮ್ಮ 20, ಶಾಂತಮ್ಮ 40, ವರಲಕ್ಷ್ಮಿ 14, ಬಸವರಾಜು 40, ಲೈಲಾ 10, ಕೆಂಪಣ್ಣ 45,000 ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ. ನಮ್ಮಮ್ಮ ಆರ್ಡ್ ಮುಗಿದೋಯ್ತು, 5 ವರ್ಷ ಕಟ್ತಾ ಇದ್ದೆ, 36,000 ರೂಪಾಯಿ ಬಂದಿತ್ತು. ಇನ್ನೊಂದು 2 ವರ್ಷ ಮುಗ್ದೇ ಇತ್ತು ನಮ್ಮಮ್ಮಗದು. ಫಿಕ್ಸೆಡ್ ಮಾಡಿ ಅಲ್ಲೇ ಅಂದೆ 4,000 ಕೊಟ್ಬಿಡಿ, 40,000ಕ್ಕೆ ಫಿಕ್ಸೆಡ್ ಮಾಡಿಬಿಡಪ್ಪ ಅಲ್ಲೇ ಅಂದೆ. ಜೂನಲ್ಲಿ ಕೊಟ್ಟಿರೋದು ನಾನು. ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ಬುಕ್ಸ್ ಕೊಡಪ್ಪ ಅಂತ ಡೈಲಿ ತಿಂತೆ. ಬುಕ್ಸ್ ಕೊಡಪ್ಪ ಅಂದರೆ ನಾಳೆ ಬರ್ತಾರೆ, ಚೆಕಿಂಗ್ ಬರ್ತಾರೆ, ನಾಳೆ ಬರ್ತಾರೆ, ಕೊಡ್ತೀನಿ ಅಂದ್ಕೊಂಡೇ ಬಂದ. ನಾವು ಒಂದೊಂದು ಮನುಷ್ಯ ಅಲ್ವ, ನಮ್ಗೆ ಯಾವತ್ತೂ ಥರ ಮೋಸ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನಿದ್ದು. ಮೇಡಮ್ ಅವ್ರು ಇದ್ರು ಬರ್ಬೇಕಾದ್ರೆ ಬುಕ್ಸ್ ಹೇಳೋಕ್ಕೆ. ಆವಾಗ ಅವ್ರೇನು ಮಾತಾಡಲಿಲ್ಲ, ಅವ್ರ ಮುಂದೆ ನಾವೇ ಕೊಟ್ಟಿಲ್ಲ. ಒಬ್ಬನೇ ಇತ್ತು ಕೊಡಬೇಕಾದ್ರೆ 2 ವರ್ಷ ಫಿಕ್ಸೆಡ್ ಮಾಡಿಂದ ಕೊಟ್ಟು ದುಡ್ಡು ಕೊಡಲಿಲ್ಲ. ಬುಕ್ಸ್ನೇ ಕೊಟ್ಟಿಲ್ಲ ನಮಗೆ, ಏನು ಕೊಟ್ಟಿಲ್ಲ. ಎಷ್ಟಾಯ್ತು? ಎಷ್ಟು ನಿಮ್ದು? 40,000. ಈಗ ಏನು ಹೇಳ್ತಾನೆ? ಇಲ್ಲವಲ್ಲ ಇವಾಗ ಊರ್ಬಿಟ್ಟು ಗೊತ್ತಿಲ್ಲ ನಮಗೆ. ಅವ್ರ ಮನೇಲಿ ಕೇಳಿದ್ರೆ ನಮಗೆ ಗೊತ್ತೇ, ಅವ್ನು ಏನು ಮಾಡೋಣ, ನಾವು ಇರಲಿಲ್ಲ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದ ಇಲ್ಲಿ ಅವನು? ಸುಮಾರು ಎಷ್ಟು ವರ್ಷ ಆಯ್ತು. ಅವ್ರ ಅಪ್ಪ ಸತ್ತ ಮೇಲೆ ಅವ್ರ ರೌನಿ ಬತ್ತು ಕೆಲಸ, ರೌನಿ ಬಂದಿದ್ದು ಇವನೇ ನಡೆಸ್ಕೊತಾ ಇದ್ದ. ಅಪ್ಪ ಸತ್ತ ಮೇಲೆ ಅವ್ರಿಗೆ ಬರ್ತಾ ಇತ್ತು. ಅದನ್ನ ಯಾರಿಗೆ? ಅಮ್ಮನಿ ಮಾಡಿದ್ರು. ಅಮ್ಮ ಇವ್ರನ್ನ ಕೊಟ್ಬಿಟ್ರು. ಅವ್ರಮ್ಮ ಬರೆಯಕ್ಕೆ ಓದಕ್ಕೆ ಬರಲ್ಲ ಅಂತ ಮಗನ್ನೇ ಬಿಟ್ಕೊಂಡಿದ್ರು. ಈ ಥರ ಮಾಡ್ಯಾರ ಸರ್. ನಾವು ನಂಬಿಕೆ ಇತ್ತು ಅವ್ರ ಮೇಲೆ. ಹೆಬ್ಬೆಟ್ಟು ಒತ್ತೋದು ಹಿಂಗೆ ಹೆಬ್ಬೆಟ್ಟು ಒತ್ತಿ ಅವನೇ ಎತ್ಕೊಂಬಿಟ್ಟವನ. ನಾನು ಒಸೋದು ಇದು ಚೆಕಿಂಗ್ ಕಳಿಸ್ತೀನಿ ಅಂತ. ಆಮೇಲೆ ಅದ್ರ ಮಧ್ಯದಲ್ಲಿ ನಾನು ರುದ್ರಾಪಿದ್ ಬೇರೆ 1,000 ತಗೋತಿದ್ದೆ. ಅದೇ ತೆಗಿ ಇದನ್ನು ತಗೊಂಬಿಡೋದು ಇವನು. ಹಿಂಗೆ ಮಾಡಿ ನಾನು ತಗೊಂಬಿಟ್ಟವನು. ಬೇರೆ ಬೇರೆ ಯಾವ ದುಡ್ಡು ಇಟ್ಟಿದ್ರಿ? ಬೇರೆ ಯಾವ್ಯಾವ್ದು ದನ ಕರ ಮಾರಿದ್ದ ತಂದು ಇಟ್ಟಿದ್ದೆ, ಅದು ಹೊಟ್ಟೆಗಿದೆ. ಎಷ್ಟಿತ್ತು? ಒಟ್ಟು 40,000. 40,000 ಇತ್ತು ನಿಮ್ಮದು? ಹಾಂ 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 ಹಾಂ. ಇಲ್ಲ ಅದು ವೃದ್ಧಾಪ್ಯ ವೇತನ ತಗೋತಿದ್ರ? ಹಾಂ ತಗೋತಿದ್ದ. ಆ ಹೆಬ್ಬೆಟ್ ಕೊಡಿನಲ್ಲ ಆಗಿದ್ನು ಎಂಟ್ರ್ ಮಾಡ್ಕೊಂಡು ತಗೊಂಬಿಟ್ಟವನು. ಹಾಂ ಹಾಂ. ನೀವು ನೋಡ್ತಿರ್ಲಿಲ್ವ ಅದ? ನಮ್ಗೆ ಗೊತ್ತಾಗೋದಿಲ್ವಲ್ಲ, ಹೆಬ್ಬೆಟ್ ಒತ್ತು ಅಂದ್ರೆ ಒತ್ಬಿಡೋದು. ಹಿಂಗಾಗೋಯ್ತು ಕತೆ. ಏನು ಮಾಡೋಕತ್ತೆ? ಈಗ ಎಷ್ಟು ಜನದ ಆಗೈತಿ ಹಿಂಗೆ? ಹಿಂಗೆ ಭಾರಿ ಜನದ ಆಗಿದೆ. ಅದೇ ಹಿಂಗೆ ಯಾವ ಬಂದು ಹೇಳ್ತಾ ಇಲ್ವಲ್ಲ, ಹಂಗಾಗ್ಯದ ಕತೆ. ಏನಾಗ್ಬೇಕಂತಾರೆ ಯಜಮಾನ್ರೆ? ಏನಾಗಬೇಕು? ದುಡ್ಡು ಆಗ್ಬೇಕು ನಮಗೆ. ಎಲ್ಲವನೀಗ ಅವನು? ಇಲ್ಲ, ಅಲ್ಲಿ ಎದ್ದು ಬಿಟ್ಟವನ, ಬತ್ತವೇ ಇಲ್ಲ. ನಾನೆಂತ ಬುಕ್ನು ಕೊಡಲಿಲ್ಲ, ನಮ್ಮ ದುಡ್ಡ ಕಟ್ಟಿರೋದು ಇಷ್ಟ, ಅದೇ ಅಂತಲೂ ಹೇಳಲಿಲ್ಲ. ನಾವು ಕಟ್ಟಿದ್ದು 50,000 ದುಡ್ಡು ಸರ್. ಅದು ಅನ್ಯಾಯ ಆಗೋದು ನಮ್ಮದು. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ, ನಮಗೆ ದುಡ್ಡು ಆಗಬೇಕು ಅಂತ ಬಂದಾಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದಾಗ ನಮಗೆ ಅನುಮಾನ ಬಂದಿದ್ದು. ನೀವು ದುಡ್ಡು ಕೊಟ್ಟಿರೋದಕ್ಕೆ ಏನಾಯ್ತು? ರೆಸಿಪ್ಟ್ ಏನಾರು ಇಟ್ಕೊಂಡಿದ್ದೀರಿ? ಬುಕ್ಕೆಲ್ಲ ಬರ್ಸಿದ್ದ ಸರ್. ಯಾವ ಬುಕ್ಕಲ್ಲಿ? ನಮ್ಮದು SP ಬುಕ್ಕಲ್ಲಿ. ಎಲ್ಲೈತೆ ಬುಕ್? ಬುಕ್ಕೇ ಇಲ್ಲ ಅಂತ ಅವ್ರೀಗ ಕೊಡ್ತಾ ಇಲ್ಲ, ಬುಕ್ಗಳೇ ಕೊಡ್ತಾ ಇಲ್ಲ. ನಮ್ಮ ಅಮೌಂಟ್ ಬರೋದು ದುಡ್ಡು ಬರೋದು ಅದೇ ನಮ್ಮದು ಗೃಹಲಕ್ಷ್ಮಿದು ನಮ್ಗೆ ಬರೋದು ಎಲ್ಲ ಅದಕ್ಕೆ ಇಟ್ಕೊಂಡಿದ್ದು. ಬುಕ್ಕೇ ಇಲ್ಲ ಅಂತ ಅವ್ರೀಗ. ಸುಮಾರು ಎಷ್ಟಿತ್ತು ದುಡ್ಡು? ಒಂದು 53-54 ಎಲ್ಲ ಇಲ್ಲ ಈಗ. ಒಂದು ಬುಕ್ಕೇ ಇಲ್ಲ ಅಂತ ಅವ್ರೆ. ಈಗ ಏನು ಮಾಡ್ತೀರಮ್ಮ? ಏನು ಮಾಡೋದು? ಅವತ್ತು ಅರ್ಜಿ ಇವರು ವಂಚನೆಗೆ ಒಳಗಾದ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗಮಂಗಲ ಮುಖ್ಯ ಪೋಸ್ಟ್ ಆಫೀಸ್ ಕಚೇರಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸುತ್ತದೆ. ಏಕೆಂದರೆ 5ನೇ ತರಗತಿ ಓದಿ ಒಬ್ಬ ಮಹಿಳೆಗೆ ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಹುದ್ದೆ ನೀಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶದ ಜನತೆಗೆ ವಂಚನೆಯಾಗಿರುವುದು ಗೊತ್ತಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತು ವಂಚನೆ ಮಾಡಿದ ವ್ಯಕ್ತಿಗೆ ಸಹಕಾರ ಎಂಬಂತಿರುವುದು ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗಿದೆ. ನಾನು ಬಿದ್ರಿಕೆರೆ ಮಗಳು. ಇಲ್ಲಿ ಬಂದು FD ಮಾಡೋಕ್ಕೆ ಅಂತಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ 4 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ. 31ನೇ ತಾರೀಕು 9:30 ಟೈಮಲ್ಲಿ ಕೊಟ್ಟಿದ್ದು. FD ಮಾಡೋಕ್ಕೆ ಅಂತ ಕೊಟ್ಟಿದ್ದು. ಅವರು ಯಾವ ಥರ ಯೂಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ. ಅವತ್ತಿನ 6ನೇ ದಿನಕ್ಕೆ ನಾವು ಬುಕ್ಸ್ ಬರುತ್ತೆ ಅಂತೇಳಿ ಯಾವುದೇ ಬುಕ್ಸು ಕೊಟ್ಟಿಲ್ಲ ಅವ್ರು ನಮಗೆ. ಅವತ್ತಿನ ಬೆಳಗ್ಗೆ ಬಂದು ಕೇಳ್ತಾಯಿದ್ರೆ ಇವು ನಾಳೆ ಅಂತ ಹೇಳ್ಕೊಂಡು ಹಿಂಗೆ ಟೈಮ್ ಮುಂದೂಡಿದ್ರು. ಒಂದು ವಾರ ಆದಮೇಲೆ ನಾವು ಬಂದು ಕೇಳೋ ಹೊತ್ತಿಗೆ ಅವ್ರು ಏನಂತಂತಂದರು, ಮತ್ತೆ ನಿಮ್ಮ ತಾಯಿದು ಮತ್ತೆ ಸೈನ್ ಬೇಕು ಅಂದರು. ನಮ್ಮ ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾವು ನಮ್ಮ ಅಮ್ಮನ ಹಾಸನಲ್ಲಿ ಕರ್ಕೊಂಡೋಗಿದ್ವಿ. ಆವಾಗ ಅವ್ರು ಬಂದ್ಬಿಟ್ಟು ಅಮ್ಮನಿಗೆ ಸೈನ್ ಆಗಬೇಕು ಅನ್ನೋದಕ್ಕೆ ಮತ್ತೆ ನಮ್ಮ ತಾಯಿನಲ್ಲಿ ಕಳಿಸ್ಕೊಟ್ಟ ಮೇಲೆ ಇವರು ಅವ್ರದ್ದೇ ಫೋನ್ ನಂಬರ್ ಅವ್ರ ಫೋನ್ ನಂಬರ್ ಕೊಡೋದು, ಮೇಲಧಿಕಾರಿದ್ದು ಅವ್ರ ಜೊತೆ ಮಾತಾಡಿ ಅನ್ನೋದು ಹಿಂಗೆ ಮಾಡ್ಕೊಂಬಂದು ನಮ್ಮ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ.
ಹಂಗಾಗಿ ನಾವು ಅವತ್ತು ಶುಕ್ರವಾರ ದಿನ ಮೇಲಧಿಕಾರಿ ಬಂದಿದ್ದರು ನಾಗಮಂಗಲದಿಂದ, ಅವ್ರಿಗೆ ಅರ್ಜಿನೂ ಕೊಟ್ವಿ, ಹಿಂಗಾಗೈತೆ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗ ನೋಡ್ತೀವಿ ಅಂತ ಹೇಳಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ. ನಮಗೆ ಹಿಂಗೆ ತುಂಬ ತುಂಬ ಒಂದು ನಮ್ಗೆ ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಪ್ರಕಾರ ಒಂದು 20 ಜನದ ಮೇಲೆ ಆಗವ್ರೆ. ಇನ್ನೂ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗಷ್ಟು ಗೊತ್ತಿಲ್ಲ. ಒಟ್ಟು ಈಗಿರೋರ್ಗೆ ಎಲ್ಲರಿಗೂ ಮೋಸ ಆಗಿರೋದ್ರಿಂದ ನಮ್ಮ 4 ಲಕ್ಷ, ಇನ್ನೊಬ್ರದ್ದು 1.5 ಲಕ್ಷ, ಕೆಲವ್ರದ್ದು 50,000 40,000 ಹಿಂಗೆ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಇದನ್ನು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗ ಹೇಳ್ಬಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಎಷ್ಟು ಹೋಗಿರ್ಬೋದು ಮೇಡಮ್ ಒಟ್ಟು ನಿಮ್ಮೂರಲ್ಲಿ? ಇಲ್ಲಿ ಅವತ್ತು ಹೇಳಿದರು 8 ಲಕ್ಷ ಅಂತ ಹೇಳಿದರು. ಇನ್ನೂ ತುಂಬ ಜನ ಇದ್ದಾರೆ. ಇದು ಈ ಥರ ಇನ್ನೂ ಬರದೇ ಇರೋರು ತುಂಬ ಜನ ಇರೋದ್ರಿಂದ ಗೊತ್ತಿಲ್ಲ ಯಾರಿಗೂ ಅಷ್ಟು ಹಿಂಗಾಗಿರ್ಬೋದು ಅಂತ. ಕೆಲವರು ಗೃಹಲಕ್ಷ್ಮಿ ದುಡ್ಡು ಬಿಟ್ಟಿದ್ದು ಅದು ಯಾವುದು ಬಂದಿಲ್ಲ ಅಂತಾರೆ, ಮತ್ತು ವೃದ್ಧಾಪ್ಯ ಹಣ ಆಗಲಿ, ವಿಧವಾ ವೇತನ ಇವ್ಯಾವುದು ಬಂದಿಲ್ಲ ಅಂತ ಹೇಳ್ತಾವ್ರೆ. ರಾಧಾ ಅಂತ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.